ಸಚಿವ ನಾಗೇಂದ್ರನ ಕೈಬಿಡಿ. ಇದು ಆಗಸ್ಟ್ 3ರಂದು ಆರಂಭವಾಗುವ ರಾಜ್ಯ ವಿಧಾನ ಮಂಡಲದ ಅಧಿವೇಶನದಲ್ಲಿ ಬಿಜೆಪಿ ಮಿತ್ರ ಪಕ್ಷಗಳ ಪ್ರಮುಖ ಒಂದಂಶದ ಹೋರಾಟವಾಗಲಿದೆ ಎಂದು ಶಿವಮೊಗ್ಗ ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಾರ ಮೇಲೆ ಪ್ರಕರಣಗಳಿಲ್ಲ, ನನ್ನ ಮೇಲೂ ಕೂಡ ಪ್ರಕರಣವಿದೆ ಎಂದಿರುವ ಡಿಕೆ ಶಿವಕುಮಾರ್ ಅವರ ಸ್ಥಾನವನ್ನು ಮರೆತಂತಿದೆ. ಇವರ ಈ ಹೇಳಿಕೆಗಳು ಜೊತೆಗಿದ್ದವರು ಆರಾಮಾಗಿ ಓಡಾಡಿಕೊಂಡಿರಲಿ ಎಂಬಂತಿದೆ. ಇದು ಮುಖ್ಯಮಂತ್ರಿ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ ಎಂದು ಶಾಸಕರು ಮುಖ್ಯಮಂತ್ರಿ ಸ್ಥಾನದ ಪರವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ನಾಗರ ಪಂಚಮಿ ಕೂಡ ಬರುತ್ತಿದೆ. ನಮ್ಮ ಧರ್ಮದ ಪ್ರಕಾರ ನಾಗರಾಜನಿಗೆ ಹಾಲೆರೆಯಲಾಗುವುದು. ಆದರೆ ಭ್ರಷ್ಟಾಚಾರದ ಆರೋಪ ಹೊತ್ತ ಸಚಿವ ನಾಗೇಂದ್ರನಂತಹ ದುಷ್ಟರಿಗೆ ಹಾಲೆರೆಯುವ ಮನಸ್ಥಿತಿಯಲ್ಲಿ ನಾವಿಲ್ಲ ಎಂದು ಮಾರ್ಮಿಕವಾಗಿ ಹೇಳಿಕೆ ನೀಡಿದ್ದಾರೆ. ಅಧಿವೇಶನ ಈ ಬಾರಿ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಯೋಚನೆ ನಡೆದಿದೆ. ವಿಧಾನಸಭೆಯ ಅಧಿವೇಶನದ ಒಳಗಡೆ ಮತ್ತು ಹೊರಗಡೆ ಬೃಹತ್ ಪ್ರತಿಭಟನೆಯ ಮೂಲಕ ನಮ್ಮ ಎಲ್ಲ ನ್ಯಾಯಯುತವಾಗಿರುವಂತಹ ಮಾಡಲೇಬೇಕಾದಂಥ ಕಾರ್ಯದ ಬಗ್ಗೆ ಹೋರಾಟ ರೂಪಿಸುವಂಥ ಕಾರ್ಯವನ್ನು ಈಗಾಗಲೇ ಮಾಡಿದೆ. ಅದಕ್ಕೆ ಪೂರಕವಾಗಿ ನಾವೆಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ. ನಾಗರ ಪಂಚಮಿ ಬೇರೆ ಬರ್ತಾ ಇದೆ. ನಾಗರ ಪಂಚಮಿಯ ಸಂದರ್ಭದಲ್ಲಿ ನಾಗೇಂದ್ರನಂಥ ದುಷ್ಟರಿಗೆ ಹಾಲಿರಲಿಕ್ಕೆ ನಮಗೆ ಇಷ್ಟ ಇಲ್ಲ. ಇದು ಬುಸ್ಸನ್ನಲ್ಲ, ಇದು ಈ ನಾಗೇಂದ್ರ ಬುಸ್ಸನ್ನಲ್ಲ, ಇದು ವಿಚಿತ್ರವಾದಂಥ ಮಾನಸಿಕತೆ ಇರೋಂಥ ನಾಗೇಂದ್ರ ಅವರು. ಆದರೆ ನಂಗೆ ಭಾಳ ಬೇಸರದ ಸಂಗತಿ ಅಂತ ಹೇಳಿದರೆ, ನೆನ್ನೆ ನಾನು ಹೇಗೆ ಟಿ ವಿ ನೋಡ್ತಾ ಇದ್ದೆ, ಡಿ ಕೆ ಶಿವಕುಮಾರ್ ಅವರು ಆಡಿದಂಥ ಮಾತು ನನಗೆ ಯಾಕೋ ಸ್ವಲ್ಪ ಬೇಸರ ತಿಂತು. ಎಷ್ಟು ಸಹಜವಾಗಿ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಯಾರ ಮೇಲೆ FIR ಇಲ್ಲ, ಯಾರ ಮೇಲೆ ಯಾರು ಬೇಲಲ್ಲಿಲ್ಲ, ಈ ಥರದ್ದೆಲ್ಲ ಸಂಗತಿಗಳನ್ನು ಹೇಳಿದ್ರು. ಯಾಕೆ ಹಂಗೆ ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ. ಹೇಳಿದ್ರು ನನ್ನ ಮೇಲೂ ಬೇಲಿದೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ರು. ನಿಮ್ಮ ಮೇಲೆ ಇರೋವಂಥ ಬೇಲಿ ಯಾವುದು? ನಿಮ್ಮ ಮೇಲೆ ಇರೋದು ಅಕ್ರಮ ಆಸ್ತಿಗಳನ್ನು ಮಾಡಿದ್ದೀರಿ ಅನ್ನೋದು, ಅದು ನೀವು ಉಂಟು, ಇಡಿ ಉಂಟು, ಕೋರ್ಟ್ ಇದೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಆದರೆ ನೀವು ಅದನ್ನು ಜಸ್ಟಿಫೈ ಮಾಡಿಕೊಂಡು ನಾಗೇಂದ್ರನಂಥ ಸರ್ಕಾರವನ್ನು ಲೂಟಿ ಮಾಡಿರುವಂಥ ವ್ಯಕ್ತಿ ಬಗ್ಗೆ ಇಷ್ಟು ಸಹಜವಾದಂಥ ರೀತಿಯಲ್ಲಿ ಓನ್ ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ಇದು ಎಷ್ಟು ಸರಿ ಆಗತ್ತೆ ಅಂತ. ಮುಖ್ಯಮಂತ್ರಿಗಳ ಈ ಹಂತದೊಳಗೆ ಯೋಚನೆ ಮಾಡಿಬಿಟ್ರೆ ಕೆಳಗಡೆ ಇರೋರು ಅವ್ರು ಓಡಾಡ್ಕೊಂಡು ಮಾಡಿಬಿಡ್ತಾರೆ. ಮನೇಲಿರೋ ಹಿರಿಯರು ನಿಂತ್ಕೊಂಡು ಆ ಕೆಲಸ ಮಾಡಿದ್ರೆ ಜೊತೆಗಿರೋರು ಏನು ಮಾಡ್ತಾರೆ, ಓಡಾಡ್ಕೊಂಡು ಮಾಡಿಬಿಡ್ತಾರೆ. ಮುಖ್ಯಮಂತ್ರಿ ಆದಮೇಲೆ ನಾವು ನಿಮ್ಮಿಂದ ನಿರೀಕ್ಷೆ ಇದನ್ನು ಮಾಡಿರಲಿಲ್ಲ, ನಾವು ಮಾಡೋದು ಇಲ್ಲ. ಇನ್ನು ಮುಂದೆ ಇದಕ್ಕೆ ಸರಿಯಾದಂಥ ಒಂದು ತೀರ್ಮಾನವನ್ನು ನೀವು ತೊಗೊಳ್ತೀರಂತ ನಂಬಿಕೆ ನನಗಿದೆ. ಯಾಕೆ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡ್ತೀರಿ ವಿರೋಧ ಪಕ್ಷದವರಿಗೆ? ನಾಗೇಂದ್ರನ ಕೈ ಬಿಡಿ ಅಷ್ಟೇ.